ಸರ್ ಇದು ಓ ಟಿ ಪಿ ಹಾಂ ಒ ಟಿ ಪಿ ತಗೋ 3256. 3256. ಹೆಸರು ಎಂತಮ್ಮ ನಿಂದ? ಯಾವ ಊರು? ನಂದ್ರಿ ಸರ ನನ್ನ ಹೆಸರು ತಿಪ್ಪೇಶ್ ಅಂತ ರೀ. ನಮ್ದೂರ ಬಿಜಾಪುರ ಕಡೆ ಹಿಂಡಿ ಅಂತಂದು ತಾಲೂಕು ರೀ. ಹಿಂಡಿ ತಾಲೂಕು ಒಂದು ಸಣ್ಣ ಹಳ್ಳಿ ರೀ, ಅಲ್ಲಿಂದ ಬರ್ತೀನಿ. ಭಾಳ ಕಷ್ಟಪಡ್ತೀಯಪ್ಪ ಜೀವನದಾಗ. ಹ್ಞೂ ಸರ, ಎಲ್ಲ ದೇವ್ರ ದಯಾ ರೀ, ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ನೋಡಿರಿ ಸರ್. ಮತ್ತು ಹೆಂಗೆ ನಡೀತೈತಿ ಜೀವನ ಕ್ಯಾಬ್ ಒಳಗೆ? ದಿವಸ ಓಡಾಡೋದ ಬಿಸಿಲು ಅನ್ನಂಗಿಲ್ಲ, ಮಳೆ ಅನ್ನಂಗಿಲ್ಲ. ಹ್ಞೂ ಸರ್, ಭಾಳ ಕಷ್ಟ ಐತ್ರಿ. ಯಾವಾಗ ಬಿಸಿಲು ಅಂತೇನು ಹತ್ತಂಗಿಲ್ಲ ರೀ, ಮತ್ತು ಇಲ್ಲೇ ಕಾರ್ ಒಳಗೆ ಇರ್ತೀವಲ್ಲ ಎ ಸಿ ಒಳಗೆ, ಹಿಂಗೇನು ಹತ್ತಂಗಿಲ್ಲ. ಇನ್ನೊಂದು ಯಾರ್ದು ಮ್ಯಾಗಿನಾರ್ದು ಯಾರ್ದು ಏನೋ ಕೆಲಸಗಾರ ಅವ್ರ ಕಡೆ ಕೆಲಸ ಮಾಡಂಗಿರೋದಿಲ್ಲ, ನಾವು ಬಾಸ ನಮ್ದು ಇದ್ದೀನಿ. ಹೌದಾ? ಏನು ದುಡಿಕೆ ಆಗೋಂಗೆ ಕಾಣಂಗಿಲ್ಲಪ್ಪ ಈಗ ನಿಮ್ಮದು. ಏನು ಬರ್ರಿ ಸರ್, ನಮ್ದು ಏನು ಜಾಸ್ತಿ ದುಡಿಕಂಗಿಲ್ಲ. ಅಂದಂಗೆ ನೀವು ಏನು ರೀ ಸರ್ ಇದು ಏನು ಮಾಡ್ತಾರೆ ನೀವು? ಏನ ಇಂಜಿನಿಯರ್ ಅದಿನೋ. ಆಯ್ತು ಬಿಡ್ರಿ, ಭಾರಿ ದೊಡ್ಡ ಪಗಾರದಾರ. ಮತ್ತು ನೀ ಯಾಕೆ ದುಡಿತಿ? ಅಯ್ಯೋ ಮೊದ್ಲೇನು ಹಂಗೇನಿಲ್ಲ ಸರ್, ಈಗಂತೂ ಈಗೆಲ್ಲ ಡೀಸೆಲ್ ಖರ್ಚು ಎಲ್ಲ ತೆಗೆದ ಒಂದು 10 ಉಳಿತೈತೆ ರೀ ದಿವ್ಸಕ್ಕೆ. ಹಾಂ, ಅಯ್ಯೋ ಮರ, ಇಂಜಿನಿಯರ್ ಆದ್ರೆ ನನಗೆ 25 ಕೊಡ್ತಾರಲ್ವ ಮರ. ಇವ ಕ್ಯಾಬ್ ಓಡಿಸ್ಕೊಂಡು ದಿವಸ 10 ಉಳಿಸಿದ್ರು ಎಷ್ಟು? ತಿಂಗಳಿಗೆ 30,000 ಆತಲ್ಲ. ನನಗೇನೋ 5,000 ಜಾಸ್ತಿ ಆತಲ್ಲ. ಸರ್ ಈಗೆಲ್ಲ ಕಮ್ಮಿ ಆಗೈತೆ ಬರ್ರಿ. ಮೊದಲೆಲ್ಲ ಇನ್ನೊಂದು 2 ವರ್ಷದ ಹಿಂದೆ ದಿವಸ ಎಲ್ಲ ಡೀಸೆಲ್ ಖರ್ಚೆಲ್ಲ ತೆಗೆದ 15-20 ಸಾವಿರ ಉಳಿದ್ರಿ. ಹೌದಾ? ಚಲೋ ಆತು ಬಿಡಪ್ಪ, ಚಲೋ ಆತು ಬಿಡು. ಮೊದಲು ನಾನು ಕಂಪ್ನಿಗೆಲ್ಲ ರಿಸೈನ್ ಹಾಕಿ ನಾನು ಒಂದು ಕಾರ್ ತೊಗೊಂಡು ಕ್ಯಾಬ್ ಓಡಿಸ್ಬೇಕು. ಚಲೋ ಪಗಾರ ಐತೆ ಬರೋದು. ನಿಂದ್ರಸ್ಪ ಇಲ್ಲೇ. ಎಷ್ಟು ಆತಪ್ಪ? ಸರ್ 500 ತಗೋರಪ್ಪ. ಆಯ್ತಾ ಸರ್, ಥ್ಯಾಂಕ್ಸ್.